ಜಗತ್ತಿನ ನಕ್ಷೆಯಲ್ಲಿ ಸಾಮಾನ್ಯವಾಗಿ ಕಾಣುವ ಒಂದು ಸಮುದ್ರ. ಆದರೆ ಇದೇ ಸಮುದ್ರಕ್ಕಾಗಿ ಚೀನಾ, ಅಮೆರಿಕ, ಜಪಾನ್, ಫಿಲಿಪೈನ್ಸ್, ವಿಯೆಟ್ನಾಂ ಸೇರಿದಂತೆ ಅನೇಕ ದೇಶಗಳು ಮುಖಾಮುಖಿಯಾಗಿವೆ. ಇತ್ತೀಚೆಗೆ 14 ದೇಶಗಳು ಒಟ್ಟಾಗಿ ಚೀನಾಗೆ ಸವಾಲಾಕಿವೆ. ಈ ಸೌತ್ ಚೀನಾ ಸೀನಲ್ಲಿ ಅಂಥದ್ದೇನಿದೆ? ಅಲ್ಲಿರುವುದು ಕೇವಲ ನೀರಲ್ಲ, $1 ಟ್ರಿಲಿಯನ್ ಸಂಪತ್ತು ಮತ್ತು ವಿಶ್ವದ ಭವಿಷ್ಯ. ಈ ಸೌತ್ ಚೀನಾ ಸೀ ಏಷ್ಯಾದ ದಕ್ಷಿಣ ಭಾಗದಲ್ಲಿರುವ ದೊಡ್ಡ ಸಮುದ್ರ. ಇದರ ಉತ್ತರಕ್ಕೆ ಚೀನಾ ಇದೆ, ಪೂರ್ವಕ್ಕೆ ಫಿಲಿಪೈನ್ಸ್, ಪಶ್ಚಿಮಕ್ಕೆ ವಿಯೆಟ್ನಾಂ, ದಕ್ಷಿಣಕ್ಕೆ ಮಲೇಷಿಯಾ ಮತ್ತು ಬ್ರೂನೈ, ಇನ್ನು ತೈವಾನ್ ಕೂಡ ಈ ಪ್ರದೇಶದ ಮೇಲೆ ಹಕ್ಕು ಕೇಳುತ್ತಿವೆ. ಇದರ ವಿಸ್ತೀರ್ಣ ಸುಮಾರು 35 ಲಕ್ಷ ಚದರ ಕಿಲೋಮೀಟರ್. ಇದು ಭಾರತದ ಗಾತ್ರಕ್ಕಿಂತಲೂ ದೊಡ್ಡ ಸಮುದ್ರ. ಈ ಒಂದು ಸಮುದ್ರಕ್ಕಾಗಿ ಇಷ್ಟು ದೊಡ್ಡ ದೇಶಗಳು ಯಾಕೆ ಜಗಳ ಆಡುತ್ತಿವೆ ಅನ್ನುವುದಕ್ಕೆ ನಾವು ಪ್ರಮುಖವಾಗಿ 4 ಕಾರಣಗಳನ್ನು ನೋಡಬಹುದು. ಮೊದಲನೇ ಕಾರಣ, ಇಲ್ಲಿ ಪ್ರತಿ ವರ್ಷ ಸುಮಾರು 3.3 ರಿಂದ 3.5 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ವ್ಯಾಪಾರ ಈ ಸಮುದ್ರದ ಮೂಲಕ ಸಾಗುತ್ತದೆ. ಅಂದರೆ ವಿಶ್ವದ ಸಮುದ್ರ ಮಾರ್ಗದ ವ್ಯಾಪಾರದ ಸುಮಾರು 1/3 ಭಾಗ ಇದೇ ಮಾರ್ಗದಿಂದ ಸಾಗುತ್ತದೆ. ಎರಡನೇ ಕಾರಣ, ತೈಲ ಮತ್ತು ನೈಸರ್ಗಿಕ ಅನಿಲ. ಅಮೆರಿಕದ ಎನರ್ಜಿ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ ಅಂದಾಜಿನ ಪ್ರಕಾರ ಸುಮಾರು 11 ಬಿಲಿಯನ್ ಬ್ಯಾರೆಲ್ ತೈಲ ಮತ್ತು ಸುಮಾರು 190 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನೈಸರ್ಗಿಕ ಅನಿಲ ಈ ಪ್ರದೇಶದಲ್ಲಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ಹೀಗಾಗಿ ಇದು ಭವಿಷ್ಯದ ಇಂಧನ ಭಂಡಾರವೂ ಕೂಡ ಹೌದು. ಮೂರನೇ ಕಾರಣ, ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಟನ್ ಮೀನುಗಳು ಸಿಗುತ್ತವೆ. ಫಿಲಿಪೈನ್ಸ್, ವಿಯೆಟ್ನಾಂ, ಚೀನಾ ಸೇರಿದಂತೆ ಕೋಟ್ಯಾಂತರ ಜನರ ಜೀವನೋಪಾಯ ಈ ಸಮುದ್ರದ ಮೇಲೆ ಅವಲಂಬಿತವಾಗಿದೆ. ನಾಲ್ಕನೇ ಮತ್ತು ಪ್ರಮುಖ ಕಾರಣ, ಸೇನಾ ಮಹತ್ವ. ಸ್ನೇಹಿತರೆ, ಈ ಸಮುದ್ರದ ಮೇಲೆ ಹಿಡಿತ ಸಾಧಿಸಿದ ದೇಶ ಏಷ್ಯಾದ ಸಾಗರ ಮಾರ್ಗಗಳ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಪಡೆಯುತ್ತದೆ. ಅದಕ್ಕಾಗಿಯೇ ಚೀನಾ ಇಲ್ಲಿ ತನ್ನ ಸೇನಾ ನೆಲೆಗಳನ್ನು ನಿರ್ಮಿಸುತ್ತಿದೆ. ಈ ಸಮಸ್ಯೆ ಯಾವಾಗ ಆರಂಭವಾಯಿತು ಅಂತ ನೋಡೋದಾದ್ರೆ 1947ರಲ್ಲಿ ಚೀನಾ ಒಂದು ನಕ್ಷೆ ಪ್ರಕಟಿಸಿರುತ್ತೆ. ಅದರಲ್ಲಿ 9 ಡೇಸ್ ಲೈನ್ ಎಂಬ ಗೆರೆಯನ್ನು ಎಳೆದು ಸೌತ್ ಚೀನಾ ಸೀಯ ಸುಮಾರು 90% ನಮ್ಮದು ಎಂದು ಹೇಳಿರುತ್ತೆ. ಆದರೆ ಅದೇ ಪ್ರದೇಶದ ಮೇಲೆ ಫಿಲಿಪೈನ್ಸ್, ವಿಯೆಟ್ನಾಂ, ಮಲೇಷಿಯಾ, ಬ್ರುನೈನ್ ಮತ್ತು ತೈವಾನ್ ಕೂಡ ಹಕ್ಕು ಕೇಳಿರುತ್ತವೆ. ಅಲ್ಲಿಂದ ಈ ವಿವಾದ ಆರಂಭವಾಗುತ್ತದೆ. 2013ರಲ್ಲಿ ಫಿಲಿಪೈನ್ಸ್ ಚೀನಾ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ಉಲ್ಲಂಘಿಸುತ್ತಿದೆ ಎಂದು ಹೇಳಿ ಪ್ರಕರಣವನ್ನು ದಾಖಲು ಮಾಡುತ್ತೆ. ಪ್ರಕರಣವನ್ನು ಹೇಗ್ನ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ವಿಚಾರಣೆಯನ್ನು ಕೂಡ ನಡೆಸುತ್ತೆ. 2016ರಲ್ಲಿ ನ್ಯಾಯಮಂಡಳಿ ಮಹತ್ವದ ತೀರ್ಪು ಕೂಡ ನೀಡುತ್ತೆ. ಅದರ ಪ್ರಕಾರ ಚೀನಾದ 9 ಡೇಸ್ ಲೈನ್ಗೆ ಯಾವುದೇ ಕಾನೂನಿನ ಆಧಾರವಿಲ್ಲ, ಸೌತ್ ಚೀನಾ ಸೀ ಮೇಲೆ ಐತಿಹಾಸಿಕ ಹಕ್ಕು ಇದೆ ಎನ್ನುವ ವಾದವನ್ನು ಒಪ್ಪಲಾಗುವುದಿಲ್ಲ. ಜೊತೆಗೆ UNCLOS ಪ್ರಕಾರ ಸಮುದ್ರದ ಹಕ್ಕುಗಳನ್ನು ನಿರ್ಧರಿಸಬೇಕು ಎಂದು ತೀರ್ಪು ನೀಡುತ್ತೆ. ಆದರೆ ಚೀನಾ ಈ ತೀರ್ಪನ್ನು ಒಪ್ಪಲಿಲ್ಲ, ಇದು ಅಮಾನ್ಯ ಎಂದು ಘೋಷಣೆ ಮಾಡುತ್ತೆ. ಈಗ ಮತ್ತೆ ಈ ಚರ್ಚೆ ಯಾಕೆ ಶುರುವಾಗಿದೆ ಅಂದ್ರೆ 2026ರಲ್ಲಿ ಈ ತೀರ್ಪಿಗೆ 10 ವರ್ಷ ಪೂರ್ಣವಾಗಿದೆ. ಇದೇ ಸಂದರ್ಭದಲ್ಲಿ ಜಪಾನ್ ಸೇರಿದಂತೆ 14 ದೇಶಗಳು ಒಟ್ಟಾಗಿ ಒಂದು ಪ್ರಕಟಣೆ ನೀಡಿದೆ. 2016ರ ತೀರ್ಪು ಇನ್ನು ಮಾನ್ಯವಾಗಿದೆ. ಚೀನಾದ ಸಮುದ್ರದ ಮೇಲಿನ ಹಕ್ಕಿಗೆ ಯಾವುದೇ ಕಾನೂನಿನ ಆಧಾರವಿಲ್ಲ ಎಂದು ಘೋಷಣೆ ಮಾಡಿವೆ. ಈ ಪ್ರಕಟಣೆಗೆ ಅಮೆರಿಕ, ಬ್ರಿಟನ್, ಜಪಾನ್ ಸೇರಿದಂತೆ ಹಲವು ದೇಶಗಳ ಬೆಂಬಲ ಕೂಡ ಇದೆ. ಈ ಘಟನೆಗೂ ನಮ್ಮ ಭಾರತಕ್ಕೂ ಏನ್ ಸಂಬಂಧ ಅಂತ ನೋಡೋದಾದ್ರೆ, ಭಾರತದಿಂದ ಜಪಾನ್, ದಕ್ಷಿಣ ಕೊರಿಯಾ, ವಿಯೆಟ್ನಾಂ ಸೇರಿದಂತೆ ಪೂರ್ವ ಏಷ್ಯಾಕ್ಕೆ ಸಾಗುವ ಅನೇಕ ಸರಕು ಹಡಗುಗಳು ಈ ಸೌತ್ ಚೀನಾ ಸೀ ಮೂಲಕವೇ ಸಾಗುತ್ತವೆ. ಈ ಪ್ರದೇಶದಲ್ಲಿ ಯುದ್ಧ ಅಥವಾ ದೊಡ್ಡ ಘರ್ಷಣೆ ಉಂಟಾದರೆ ಸರಕು ಸಾಗಣೆ ವಿಳಂಬವಾಗಬಹುದು, ಇಂಧನ ಮತ್ತು ಸಾಗಾಣಿಕೆ ವೆಚ್ಚ ಕೂಡ ಹೆಚ್ಚಾಗಬಹುದು. ಚೀನಾ ಇದರಿಂದ ಕೋಪಗೊಂಡು ಈ ಸಮುದ್ರ ಸಾವಿರಾರು ವರ್ಷಗಳಿಂದ ನಮ್ಮದು, ನಾವು ನ್ಯಾಯಾಲಯವನ್ನು ಒಪ್ಪುವುದಿಲ್ಲ, ಬೇರೆ ದೇಶಗಳು ನಮ್ಮ ಆಂತರಿಕ ವಿಷಯದಲ್ಲಿ ತಲೆ ಹಾಕಬಾರದು. ಅಷ್ಟೇ ಅಲ್ಲ, ಜಪಾನ್ ರಾಯಭಾರಿಯನ್ನು ಕರೆಸಿ ಅಧಿಕೃತ ಪ್ರಕಟಣೆಯನ್ನು ಕೂಡ ದಾಖಲಿಸಿದೆ. ಸ್ನೇಹಿತರೆ, ಸೌತ್ ಚೀನಾ ಸೀ ನೋಡಲು ಒಂದು ಸಾಮಾನ್ಯ ಸಮುದ್ರ, ಆದರೆ ಅದರ ಅಡಿಯಲ್ಲಿ ಅಪಾರ ತೈಲ, ಅನಿಲ, ಮೀನು ಸಂಪತ್ತು ಮತ್ತು $1 ಟ್ರಿಲಿಯನ್ ವ್ಯಾಪಾರ ಅಡಗಿದೆ. ಅದಕ್ಕಾಗಿಯೇ ಇಂದು ಜಗತ್ತಿನ ಮಹಾಶಕ್ತಿಗಳು ಇಲ್ಲಿ ತಮ್ಮ ಪ್ರಭುತ್ವಕ್ಕಾಗಿ ಸ್ಪರ್ಧಿಸುತ್ತಿವೆ. 14 ದೇಶಗಳು ಚೀನಾದ ಹಕ್ಕುಗಳನ್ನು ಪ್ರಶ್ನಿಸಿವೆ, ಆದರೆ ಚೀನಾ ಅದನ್ನು ತಿರಸ್ಕರಿಸಿದೆ. ಹೀಗಾಗಿ ಸೌತ್ ಚೀನಾ ಸೀ ವಿವಾದ ಇನ್ನೂ ಮುಗಿದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆಯುವ ಪ್ರತಿಯೊಂದು ಬೆಳವಣಿಗೆಯೂ ಏಷ್ಯಾದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದ ಆರ್ಥಿಕತೆ ಮತ್ತು ಭದ್ರತೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.